ಹಲೋ. ನಾನು 200 ರಾಜ ಪಾಕಿಸ್ತಾನ್ 200 ಎರಡನೇ ಜನ್ಮ ಮನುಷ್ಯ, ಮೂರನೇ ಜನ್ಮ ಇದಂತ 500 ರಾಜ್ಯದ ಇದನ್ನು 2 ಜನ್ಮ 200 ವರ್ಷ ಇದಾಗಿನ ರಾಜ್ಯ. ನಾನು ಬಂದಿದ್ರು ಬರೋಣ ಟೀಪ್ ಎಲ್ಲ ನಡೆಯುತ್ತೆ. ನಾನು ಕುಲಕರ್ಣಿ ಮೂಡ್ಕಣಪಾಳಿ ಯಾವ ತಾಲೂಕಿನಾಗ ಬರ್ತಿರೋದು? ಬೈಲಂಗಲ್ ತಾಲೂಕು, ಬೆಳಗಾವಿ ಜಿಲ್ಲಾ. ಎಷ್ಟು ವರ್ಷ ಆಯ್ತು ನಿಮ್ಗೆ ಹೇಗಿದ್ದು? ನಾನು ಮೊದಲು 70 ವರ್ಷ, ಆಮೇಲೆ 110 ವರ್ಷ. ಆಮೇಲೆ ನಿಮ್ಮ ಮಕ್ಕಳೆಲ್ಲ ಇರ್ತಾರೆ ಈಗ? ಮುಂಬೈಗದ. ಹೌದು. ಅವ್ರು ಏನ್ ಮಾಡ್ತಾರೆ? ಕೆಲ್ಸಕ್ಕೆ ಎಲ್ಲರೂ ಮೊಮ್ಮಗ ತಿರ್ಬೇಕು ಮಕ್ಕಳು ಅವೆಲ್ಲ ಅವರೇ ತೋತಿ ಮರುಮಕ್ಕಳ್ರಿ. ಭಾಳ ದಿನದ ಅವ್ರು ಈಗೆಲ್ಲ ಮರುಮಕ್ಕಳ್ರಿ? ಮುಂಬೈಗೆ ಯಾರು ಒಪ್ಪ ಇಲ್ಲೇ ನಾನು ಹುಬ್ಬಳ್ಳಿ ಅಣ್ಣರ ಅಂತೇಳಿ ಇಲ್ಲೇ ನಾನು. ಈಗ ನೀವೆಲ್ಲಿದ್ರಿ ಈಗ? ನಾನು ರೆಡ್ಡಿ ತಿಮ್ಮಾಪುರದಾಗ. ಹೌದು. ಅಂದ್ರೆ ಇಲ್ಲಿ ಎಳೆಳಾಗ ಏನಾಯ್ತು ಅಂತ ಮೊನ್ನೆ ಇದನ್ನ ಹೇಳಿದ್ರು ಅನ್ಸುತ್ತೆ. ಎಳೆಳಾಗ ಮಲ್ಲಯ್ಯ ಇದ್ದ, ಮಲ್ಲಯ್ಯ ಇದ್ದ ಜೀವ ತಗೋಬೇಕಂತ ಮಾಡಿದ. ಯಾರ್ದ್ರಿ? ರಜೀಂಬಾಯ್ತು. ರಜೀಂಬಾಯ್ ಜೀವ ತಗೋಬೇಕಂತ ತಗೊಂಡಿದ್ದ. ಆಕಾಶವಾಣಿ ಅದು ಏನಂತ ನಂದಪ್ಪ ಬಾಯ್ಲಿ ಯಾಕೆ ಹಿಂಗ ಈಗಿಂದೀಗ ತಾಡ್ಕೊಂಡಿರ್ಬೇಕಾಯ್ತಿ. ವಾಣಿ ಐತಿ ದೌಡ್ ವಾಣಿ ಅಂದ್ರೆ ಯಾರು ಮತ್ತೆ ಯಾರಂತ ಹೇಳಿ ನಂದಪ್ಪ ಹಿಂಗ ಅಗದಿ ಜೋರು ಅವಾದ ಹಂಗ ಸಾಧ್ಯ ಇಲ್ಲ ಅದು ದೊಡ್ಡ ಅವಾದ ಸಾಧ್ಯ ತರ್ಬೇಕು ವಾಣಿ ಐತಿ. ಆಗಿಂದ 10 ಬಜ್ಜಿ ಬಂದ್ರು. ಅಯ್ಯೋ ಮಲ್ಲಯ್ಯ ಮಲ್ಲಯ್ಯ ನಾವೇನದ ಅದಾದ 35,000 ರೂಪಾಯಿ ವಾದು ಯಾರು ಕೊಟ್ಟಂತಾನೆ ಹಂಗೆ ಉಳಿದ್ಬಿಟ್ಟದು. ಕೊಟ್ಟಾನ ಬಂದ್ಬಿಟ್ಟ ಅಂದ್ರೆ ತಾಳ್ಗ ಯಾರು ಆ ಸಾಕುಂತ ಇಲ್ಲಿ ಬಂದ. ಅಲ್ಲಿಗೆ ಹೋಗಿ ಹಿಂಗಾದ್ ನೋಡ್ತ ಆಮೇಲೆ ಮಲ್ಲಯ್ಯ ಬಂದ್ ಕೇಳಿಲ್ಲ ಅದನ್ನು ನೀ ಏನಾಗ್ಬಿಡ್ತಾನೆ ನಂದೆಲ್ಲ ಓದಪ್ಪ, ನಂದು ಎಲ್ಲ ವಾದು ಕೊಟ್ಟ ಬಿಟ್ಟೆ. ನಾನು ಓದಿ ನಾನು ಹೋಗ್ಬಿಟ್ಟೆ. ನನ್ನ ಭಕ್ತರೇ ಎಲ್ಲ ತೆಗೆದೋಗಿ ನಾನು ಏನು ಬಿಡ್ಬೇಡ ನಾನು ಎಲ್ಲ ತೆಗೆದೋಗಿ ನಂದು 35,000 ರೂಪಾಯಿ ನಾಗ ಕೊಟ್ಟು ಬನ್ನಿ. 35 ನಂದೆಲ್ಲ ಹಿಂಗ ನಂದೆಲ್ಲ ನನ್ನ ಸುಳ್ಳು ಅದನ್ನು ನೋಡ್ಬೇಕು. ಹಿಂಗೆ ಅವಂಗ ರೊಕ್ಕ ತರ್ದು ಅಂದ ಯಾವ್ದಕ್ಕೆ ಹೋಗಿ ನಾಗೋಗಿಲ್ಲ ಅದು ನಾಗೋಗಿಲ್ಲ ಆಕೆ ಬಡುತ್ತೆ ತರವಾಕಿ ಇಲ್ಲಿ ಅಂತ ನಾನೆಲ್ಲ ಕಂಪೌಂಡ್ ಕಟ್ಟು ಅಂತ ತಗೊಂಡು ಬೇಡ 35,000 ರೂಪಾಯಿ ಇಲ್ಲಿರೋದು ಅದು ದೇವರಾಡ್ ತಗೊಂಡಿದ್ದಪ್ಪ. ನಡಿ ದೇವರಾಡ್ ತಗೊಂಡು ದೇವ್ ಕಳಿಸಿತ್ತು. ರೊಕ್ಕ 100 200 ಕೊಡೋರು ಯಾರು ತಿನ್ನಕ್ಕೆ ಕೊಡೋರು. ಹಿಂಗಾಗಿ 35,000 ರೂಪಾಯಿ ಆಯ್ತು. ಎಷ್ಟು ವರ್ಷದಿಂದ ತೊಗೊಳದಾರ ಅವನ ಒಂದು 5-6 ವರ್ಷ ಹೆಚ್ಚು ಪ್ರಕಟ ಮೊದಲೇ 8 ಮನೆ ಕುಂತಾನ ಪ್ರಕಟ 4-5 ವರ್ಷ ಕಚ್ಚೆ ಆಗಿದ್ದೇವ್ರ ಹೇಳ್ತಾನು ಮಾಡಿದ. ಅದು ವೀರ ಗಂಗಾಧರ ಇವನು ಇಟ್ಕೋಬೇಕು. ನಂದು ಚಿಕ್ಕ ಧರ್ಮ ಸ್ಥಳ ಹಾಕಿದಂದ ಚಿಕ್ಕ ಧರ್ಮ ಸ್ಥಳ ಹಾಕಿದ್ದು ನಾನು ನಂಬಲಿಲ್ಲ. ನನ್ನ ತೋಟ್ಲ ನನ್ನ ಬಟ್ಲ ಗುಡಿ ಬಡಗೊಂಡು ಅವನು ಒಟ್ಟು ಸುಳ್ಳಿದ ಮಲ್ಲಯ್ಯ ಮೈಲಾರ ಮನೆ ಸುಳ್ಳು ಅವನು ನನ್ನ ನಂಬಲಿಲ್ಲ. ನನ್ನ ಹೆಸರು ಕುಲ್ಕರ್ಣ ವೀರ ಗಂಗಾಧರ 3 ರೂಪಾಯಿ ಮಾಡಿದ ಲಕ್ಷ್ಮಣವ್ರ ಮಗನ್ ಮಾಡಿದ. ನಾನು ನಾರಾಯಣ್ ಕುಲ್ಕರ್ಣಿ. ಆಮೇಲೆ ಎಲ್ಲ ಆಚಾರದ 110 ವರ್ಷ ನನ್ನ ಬಾಯಿ ಬಂದು ಆಚಾರದಿಂದ ಬಂದ. ನಾನು ಎಲ್ಲ 4 ಮನೆ ಮುರ್ಕಣಕೊಳ್ಳಿ ಎಲ್ಲ ನಾಶ ಮಾಡಿ ಲಕ್ಷ್ಮಣರಾವ್ ಎಲ್ಲರ ಮನೆಗಾದ ಎಲ್ಲ 47 ವರ್ಷ ಇದ್ನಿ. 47 ವರ್ಷ ಗಂಗಾಪುರ ಮೇ 40 ವರ್ಷ ಇದ್ನಿ. ನಾ ಎಲ್ಲ ಅವ್ರು ವ್ಯಾಪಾರ ಮಾಡೋದು ನುಕ್ಸಾನ್ ಮಾಡೋದು ಯಾವ್ದು ನುಕ್ಸಾನ ಎಲ್ಲ ನುಕ್ಸಾನ್ ಮಾಡ್ಕೊತ ಬಂದು ನಾವು ಎಳೆ ಉಪ್ಪಾಡಿಗೆ ಮುಂದಾಕಿದ್ದ ಅಂತ ನಾನು ನುಕ್ಸಾನ್ ಮಾಡ್ಕೊಂಡು ಇಡೀ ನಾನು ಗಂಗಾಪುರ ತಗೊಂಡೆ ಮಾಡಿ ಬಂದೆ. ಅದೇ ನಾನು ಕಟ್ಟಿದ್ದು ಐಡಿ ಒಂದು ತಂಗಿ ಮನೆ ಅಂತ ಯಾವ ತಂಗಿ ಗಂಗಾಪುರ ರೂಪ ಹಾಕೊಟ್ಟು ಇಲ್ಲೇ ಇದಕ್ಕೆ ಬನ್ನಿ ನತ್ತಾಪನ ಬನ್ನಿ ಎಡಾದಿ ಬನ್ನಿ. ಮಲ್ಲೈ ಹಂಗೂ ಹೇಳಕ್ಕೆ ಬಂದವು ಅಲ್ಲ ಏನಿತ್ತು ಅಂಜೋಕೆ ಹೌದು ಹಿಂಗೆ ಕತೆ ಹೆಂಗೆ ಕಲಿತ ಮಳೆ ಕೊಂತಕಿಗೆ ಅಂತ ಆಕೆಗೆ ಕೊಂತಂತ ನನ್ನ ಮಗಳಿಗೆ ಹೌದು ಮತ್ತೆ ಮಗಳಿಗೆ ಹೌದಾನೆ ನನಗೆ ಇದೇ ತಣ್ಣಗಾದ ಹಿಂಗ್ಯಾಕ ಆಕೆಗೆ ಬಂದು ನೋಡಪ್ಪ ಅದಕ್ಕೆ ಇದೆ ಅವಳು ದೇವಾಲಯಪ್ಪ ಮಲ್ಲೆ ಬರ್ತಾ ಅಲ್ಲಿ ನೋಡು ಹೌದು ಮಲ್ಲಯ್ಯ ಹಿಂಗೆ ಮಾಡ್ಕೊಂತ ಬಂದ ಹಿಂಗೆ ಮಾಡ್ತೋತಾವ ಅಲ್ಲ ಇವನಪ್ಪ ನಟಿ ನನ್ನ ಮೈ ಸಣ್ಣಗಾತಿ
ಮನೆ ಆಯ್ತು ನೋಡ್ಕೊ. ಕೊಟ್ಟು ಇದು ಮಾಡಿದ್ದು ಇಲ್ಲಿ ಹಿಂಗಿತ್ತು ಅಂತ ಹೇಳಿ ಇಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಲ್ಲ ಮತ್ತೆ ಕೈ ಮಾಡಿ ಬಂದಿದ್ದೀನಿ ಮತ್ತೆ ಬಂದಿ ಏನ್ ಕೊಟ್ಟಿದ್ದ ಮಾತು ನುಡಿ ಕೊಟ್ಟಿದ್ದ ಪರಮೇಶ್ವರ ಸಾಕ್ಷಾತ್ ಪರಮೇಶ್ವರ ಪ್ರಮಾಣ ಕೈ ಮೇಲೆ ಕೈ ಮತ್ತೆ ಹುಡುಗಿಯದ ದೇವ್ರ ಒಳ್ಳೆ ಹೋಗಲ್ಲ ಮತ್ತೆ ಹೋದ ಆಯ್ತ ಇದೇನಿದು ಅಡು ನಾಯಿ ಕಟ್ಸಪ್ಪ ಏನನ್ನೋದು ನಿನ್ ಮನಸ್ಸು ಹೇಳೋದು ಇನ್ನ ಹೇಳಿದ್ರೆ ಕೊಡೋಲ್ಲ ಹಳೆ ಹೋಗೋದು ಮನೆ ಹೆಂಗಾರ ಅವಾಗ ಇದೇ ಬಂದ ಮಾತು ಈಗ ಸದ್ಯ ಕಟ್ಟಾಗ್ತಿದ್ದೀನಿ ನನಗೆ ಹಂಗ ಆಗೈತಪ್ಪ ನೀನು ವಚನ ಕೊಟ್ಟು ಅಂತ ಹೇಳಿ ಇಲ್ಲೇ ಮ್ಯಾಲೆ ಕೂತಿದ್ದೆ ಬಲಕಂತ ಕೂತಿದ್ದಿ ಈಗ ಬದಲ ಬದಲಿ ಮಾಡ್ತೀಯ ಹಿಂದಿನ ಮೇಲೆ ನಾಶ ಹೋಗೋದು ನಿನಗೆ ನನ್ನ 35,000 ರೂಪಾಯಿ ಕೈ ಬಂದ ಅದನ್ನ ಮತ್ತೆ ನೆನಪಾತಿ ನೀನು ಹೇಳಕತ್ತೀರಿ ನೆನಪಾತ 35,000 ರೂಪಾಯಿ ಹೇಳಕತ್ತಿ ಕೂಡಲೇ ನೆನಪಾತಿ ಅಂದಾಗ ನಾಶ ಹೋಗೋದಲ್ಲ ಅದೇ ಕೊಟ್ಟಿದ್ದಾರೆ ಅವಾಗ ಸಿಕ್ಕಿಲ್ಲ ಓಡ್ಬೇಕು ನೋಡಿ ಕೊಟ್ಟು ಹೇಳೋದಿಲ್ಲ ಗುಪ್ತರ ಕಡೆ ನೀವು ಬಾಳ ನಾ ಬೇಕಿದ್ದಾಗ ಬೇಕಿದ್ದು ನಾ ಚೀರ ಇವನ ಅಚ್ಚರಿಂದ ಬಾಯ್ಬೇಕು ನಾನು ಮಲ್ಲೈ ಅಂತ ಹೇಳಿ ನೀವು ಮಲ್ಲೈ ಮೈಲಾರ ಮಲ್ಲೈ ಬಾಯ್ ನಿನ್ ಕಿಂಗಿ ಹೊಡೆದು ಅದೇ ಮತ್ತೆಲ್ಲ ತೆಗೆದೋಗಿ ಎಲ್ಲ ಮಾಡಿದ್ವಿ ಎಲ್ಲ ಮಾಡ್ಯಾನ ಮತ್ತೆ ಆಟ ಮತ್ತು ಹಾಳಾಳೆ ಮತ್ತು ಮಾತಾಡ್ಬೋದು ನಾನು ಗಪ್ಪಕ್ಕೆ ಅವನ ಯಾರಿದ ಇಂಥ ಜೋಗು ಅಲ್ಲಿ ಕಟ್ಟಿದ್ರು ಇಲ್ಲೇ ಗಾನೆ ಹೇಳಿಲ್ಲ ಸೆರೆ ಕೊಡ್ತಿದ್ರು ಇಲ್ಲೇನೆ ಈಗ ಮಾತಾಡಲೇ ಮಾಡ ಅಲ್ಲಿ ಕಟ್ಸೋದು ಮನ ಇಲ್ಲೇನೆ ಈಗ ಹೌದಾಗಿದೆ ಮುಂದಿನ ಹೋದ್ರೆ ಅದೇನೈತಿ ಕೆಟ್ಟದ ಬಂದ ಅಂತಿದ್ದು ಗಾನೆ ಈಗ ಬಂದ ಅಲ್ಲ ಇವನ ಮತ್ತೆ ನೋಡಿ ಹುಡುಗನ ಕಲ್ಸ ಕೆಟ್ಟ ರೂಪಾಯಿ ಏನ್ ಒಳ್ಳೆ ವೇಣು ಕಟ್ಟು ಬಿದ್ದು ಏನ್ ಮಾಡ್ತಾನಂದ್ರೆ ಮನೆಗೆ ಹೋಗಿ ಗಾಡಿ ಹಚ್ಚೋದಲ್ಲ ಇಲ್ಲ ಬಾಳ ಹತ್ತೈತಿ ನೋಡ್ಪ ನಿನ್ ಕೊಡೆ ನಂಗೆ ಕರೆ ನಾಟಿದ್ದು ಆಗೋದು ಇಲ್ಲ ಹುಡುಗಿ ಇಲ್ಲ ಗಂಡು ಹುಡುಗನ ಹೋಯ್ತಾನು ಈ ಹುಡುಗಿನ ಯಾಕಂದ್ರೆ ಎಲ್ಲ ಮತ್ತೆ ಮಾಡಿ 3 ರಾತ್ರಿ ನಿಂತಿ ಮಾಡಿಬಿಟ್ಟಿಲ್ಲ ಅವ್ರ ಅಪ್ಪ ಬಳೆ ಸತ್ತನ್ನು ಇಟ್ಕೊಂಡ್ರು ಅಂತ ಹೇಳಿ ಅಲ್ಲಿ ಕಾಯ್ಕೊಂಡು ನಾನು ತಪ್ಪು ತಿಳ್ಕೊಂಡವ್ರು ಅಮ್ಮದು ಸತ್ತಿಲ್ಲ ಬಿಟ್ಟಿಲ್ಲ ಬಂದ ಯಾಕೆ ಕೊಟ್ಟಾನ ನೋಡ್ಕೊ ಊರಿಗೆ ಅದು ಒಳ್ಳೆ ವಾದನ ನೀನಿಂದ ಬೆನ್ನ ವಾದ ಸಾಕಿ ಹೋಗಿ ನೀನು ಕೊಟ್ಟವ್ರೆ ಮಗ ನಾನು ನೀನು ನೋಡಿನ ನೋಡ ಸಾಯ್ತೀನಿ ಯಾರ ಕೈ ಸಿಕ್ಕಿದೆ ನೋಡ್ಕೊ ಯಾರ ಕೈ ಸಿಕ್ಕಿದೆ ಯಾರ ಕೈ ನೋಡ್ರಿ ಸಾಕ್ರೆ ತರಬೇಡ ಕೈಯೆಲ್ಲ ಕೇಳ್ಬಂದ ಯಾಗಿಲ್ಲ ಇಲ್ಲಿ ಇಲ್ಲೇ ಇಲ್ಲ
ಕತ್ತಿ ಬಿಡಿಕಿಲ್ಲ ಕತ್ತಿ ಕಟ್ಟ ನಡಿನ ಕತ್ತಿ ಎಲ್ಲ ಆತ ಕುಡಿಯೋದಕ್ಕೆ ಮಗ ಒಂದು ಕುದುರೆ ಪ್ರೇಮ ಕುದುರೆ ಮಾಡು ಕಂಬಳಿ ಹಿಂಗೆ ಹಿಂಗೆ ಕೊಡ ಹೋದ್ಬೇಕು ಕೊಡ ನೋಡಲಿಲ್ಲ ಕಂಬಳಿ ಹಿಂಗೆ ಸಾವಿರ ವರ್ಷ ಗಟ್ಟಲೆ ಬಂದದ ಕಂಬಳಿ ಹಿಂಗೆ ಇದನ್ನೆಲ್ಲ ಮಣಿಟ್ ನೋಡ್ಪ ಸಾವಿರ ವರ್ಷ ಗಟ್ಟಲೆ ಬಂದದ್ದು ಎಂದೋ ಏನೋ ಅದು ಕಂಬಳಿ ಹಿಂಗೆ ನೀವು ಒಂದಿಟ್ಟು ಕಡತನ ಈಗಿನ ಅರವತ್ತ ಕಳೆದಾಳು ಉಳಿದಾಚೆ ತಡಿ 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 ಅಂತ ಮಾತಾ ಬಂದು ಹೇಳ ಏನಂತ ಏನಿನ್ನ ಹೇಳಿರೋಣ ತಿರುಗಾದ ಹೇಳಂತ ಅವ್ನು ಕೇಳಿಲ್ಲ ನೀನಾಗ ಹೇಳಿ ಏನೇನೋ ತೆಗೆದಾಡ್ಬಿಟ್ಟ ಅದು ಮನೆ ಹೋದಲ್ಲ ಹೇಳನಿ ತೆಗೆದಾಡ್ಬಿಟ್ಟಿದ್ದು ಹೇಳಾಟ ನೋಡ್ತದೆ ನಾನು ಈಗ ಮಾಯ್ಕೇನ್ ಬಿಡ ಹಾಕಿದ್ದು ಪ್ರತಿಯೊಂದನ್ನು ದೇವ ಬಿಡಿಸಿ ಓಟ್ ಹಾಕಿದ್ ನಿನ್ ಕಾಲ್ಗೆ ಬಿದ್ದು ಬರ್ಬೇಕಂತ ಗೊತ್ತದೆ ಏನಪ್ಪ ಇನ್ನ ಹೋಗಿಲ್ಲಪ್ಪ ಇನ್ನ ಹೋಗಿಲ್ಲ ಮಗ ಹಿಂಗಾಗಿ ಜಾಬ್ ಕೊಟ್ಟಿದ್ದ ಹೌದನಿ ಇದೇನು ಮಾಡೋದ ನೆನಪಾಗ್ತದೆ ಏನೆಲ್ಲ ಶಾಸನ ಆದದ್ದು ಎಲ್ಲರ ಹೇಗೆ ಮಾಡ್ತೀಯ ಕುಂಕ ಮಾಡಿ ಎಲ್ಲೆಲ್ಲ ಹಿಂಗೆ ಮಾಡ್ಕೊಟ್ಟು ಚಂದ ಕೇಳ್ತ ಏನೇನು ನೋಡ್ಪ ಹುಡಿ ನಿಮ್ ಕಣದರ ಎಂತ ಇಲ್ಲಿ ಬನ್ನಿ ದೇವ್ರ ಅಂತ ಹೋಗ್ಬೇಡಿ ನಾನು ದೇವ್ರ ಮಗ ನೀವು ನಾಟುದಿಲ್ಲ ಮನ ದೇವ್ರ ನಾಟುದಿಲ್ಲ ಏನು ನೋಡ್ಕೊಳ್ಳಿ ಇಲ್ಲಿ ಉಳಿದಿಲ್ಲ ನೋಡಿ ಮುಂದೆ ನೀವೇನಾಗ್ತದ ನಿನ್ ಕಾಲು ಬಿಚ್ಚಿ ಎಲ್ಲ ನೀನು ಹೋಗಿ ಹಿಂಗ್ ಹೋಗಿ ಅಲ್ಲಿ ಹೋಗಿ ಓಡಿ ಹೋಗ್ಬೇಕು ನಿನ್ ದೇವ್ರ ಹಾಕೋದು ಕೊಡ್ಬೇಕು ನೀನೆಲ್ಲ ಅಡ್ಡಿದೆ ಇಲ್ಲಿ ಕೆಲಸ ಬಂದ ನೋಡು ನಾಗರ ಮನೆಗೆ ಹೋಗೋದು ದೇವ್ರಿಗೆ ಎಲ್ಲಾರ ಮನೆಗೆ ಹೋಗ್ಕೊಂಡ್ರೆ ಮತ್ತು ಬೇಡ ಬೇಡ ಎಲ್ಲರೂ ಹೇಳ್ಬಾ ಚೀತಿ ಹಾಕೊಂಡು ಕುಂತವ್ರ ಮಂದಿಲ್ಲ ಎಲ್ಲಾರ ಮಂದಿ ದೇವ್ರ ಆಡೋದವ್ರು ಬೇಕು ರೀತಿ ನಡ್ತಿ ಕಾಣ್ತದೆ ನೀವು ಹೇಳ್ಬಾ ನೀವು ಗಡ್ಡದ ಮಂದಿದ್ದು ಹೋಯ್ತಿಲ್ಲ ಎಲ್ಲಿಗಳಿಂದ ಹೊರಬೇಕು ಏನು ಮಾಡ್ಯಾರು ಅದು ನಾನು ಬಂದು ಏನೋ ಹೆಣ್ಮಕ್ಳಿಗೆ ಹೊರಬೇಕಿದ್ರೆ ಯಾರು ಬಂದದ್ದು ಅವ್ರಿಗೂ ನಾ ಬಂದಲ್ಲಿ ಎಲ್ಲಿ ಬಂದಿದ್ರೆ ಅಂತ ಹೆಣ್ಮಕ್ಳು ಹಬ್ಬ ಮಂದಿ ಎಲ್ಲ ಅಂತ ಇದ್ದಾರೆ ಯಾರು ಬಂದು ನಾನು ಹೇಳಿ ಮಾಡಿ ಹಾ ಮತ್ತೆ ಕಂಬಲಿಕ್ಕೆ ಎಂದೆಂದು ಬರುದಿಲ್ಲ ಎಂದೆಂದು ಬರುದಿಲ್ಲ ಸತ್ಯ ವಚನ ಇಲ್ಲೇ ಇರ್ತೇನಪ್ಪ ಇಲ್ಲೇ ಇರ್ತೇನು ಆಳೆ ಒಂದು ಚೋರಿ ಬಂದಿತ್ತು ತೋಟಿ ಬಿಟ್ರಪ್ಪ ತೋಟಿ ಬಿಟ್ರು ಹೌದು ನಾನು ಹೇಳಿದ ಮನೆ ಚೋಳಿ ಆಡ್ಕೊಳ್ಬೇಡಿ ಹುಡುಗಿ ಮ್ಯಾಗೆಲ್ಲ ತುಂಬಿಕೊಂಡು ನಾಳೆ ಕಡಿಮೆ ನಾನು ಕೆಂಪ ಮಾಡ್ತೀನಿ ಸರಿ ನೋಡಿ
ಖಂಡಿತವಾಗಿ ಮನೆ ಬರ್ತೇನೆ. ಉಳ್ಕೊಂಡ್ಬಿಡ್ತೀನಿ ತಿರ್ಗಿ ಓದು ಬೇಡ ನಿನಗೆ ಶಾಸ್ತ್ರ ಬೇಡ ಸುಸುದ ಬುದ್ಧಿ ದೃಷ್ಟಿ ನಿಲ್ಲಿಸಿದರೆ ಸಾಕು ಸುಸುದ ಬುದ್ಧಿ ದೃಷ್ಟಿ ನಿಲ್ಲಿಸಿದರೆ ಸಾಕು ವೇಣು ಬೇಡ ಯಮುನೆದ ಮಕ್ಕಳು ಬೇಡ ವೇಣು ಬೇಡ ಯಮುನೆದ ಮಕ್ಕಳು ಬೇಡ ಕಪ್ಪೆಯಂತೆ ನೀರೋಳು ಮುಳುಗಬೇಡ ಕಪ್ಪೆಯಂತೆ ನೀರೋಳು ಮುಳುಗಬೇಡ ಬಾಯಿ ಬಿಡಿಯಲಿ ಬೇಡ ಮೂಗು ಹಿಡಿಯಲಿ ಬೇಡ ಬಾಯಿ ಬಿಡಿಯಲಿ ಬೇಡ ಮೂಗು ಹಿಡಿಯಲಿ ಬೇಡ ಅಜಾಗೆಯಲ್ಲಿ ದೃಷ್ಟಿ ನಿಲ್ಲಿಸಿದರೆ ಸಾಕು ಆ ಜಾಗೆಯಲ್ಲಿ ದೃಷ್ಟಿ ನಿಲ್ಲಿಸಿದರೆ ಸಾಕು ಅದು ಬೇಡ ನಿನಗೆ ಶಾಸ್ತ್ರ ಬೇಡ ಆಯಾಸ ಪಡಬೇಡ ಅಡವಿ ಸೇರಲು ಬೇಡ ಆಯಾಸ ಪಡಬೇಡ ಅಡವಿ ಸೇರಲು ಬೇಡ ಕಾವಿನ ಮಂಡಲವ ಧರಿಸಬೇಡ ಕಾವಿನ ಮಂಡಲವ ಧರಿಸಬೇಡ ಜಪವ ಎಣಿಸಲಿ ಬೇಡ ಉಪವಾಸವಿರಬೇಡ ಜಪವ ಎಣಿಸಲಿ ಬೇಡ ಉಪವಾಸವಿರಬೇಡ ಸ್ವಾಸ್ವಿಯ ಕಾಲಷ್ಟು ದೃಷ್ಟಿ ನಿಲ್ಲಿಸಿದರೆ ಸಾಕು ಸ್ವಾಸ್ವಿಯ ಕಾಲಷ್ಟು ದೃಷ್ಟಿ ನಿಲ್ಲಿಸಿದರೆ ಸಾಕು ಎರಡು ಕಣ್ಣುಗಳ ನಿಂತಿರಲಾಗಿ ಎರಡು ಕಣ್ಣುಗಳ ನಿಂತಿರಲಾಗಿ ಶರೀರ ಬಯಲಾದರೂ ಅರಿವು ತಪ್ಪದು ಅರಿವಿಗೆ ಅರಿವಾಗಿ ಅರಿವಿಗೆ ಕೂರುವಾಗಿ ಅರಿವಿಗೆ ಅರಿವಾಗಿ ಅರಿವಿಗೆ ಕೂರುವಾಗಿ ಗುರು ಶಿವಾನಂದರ ಗುರುತು ಇಲ್ಲನ್ನಬೇಡ ಗುರು ಆತ್ಮಾನಂದರ ಗುರುತು ಇಲ್ಲನ್ನಬೇಡ ಸಮೃದ್ಧಿ ಮಾಡಿ ಸ್ನಾನಕ್ಕೆ ಅವರು ಹೋದ್ರು ಪ್ರವಾದದಲ್ಲಿ ಸ್ನಾನ ಮಾಡಲಿಕ್ಕೆ ಮೈಗಿನ ಕೈ ಒಂದಿಷ್ಟು ಬೆಣ್ಣೆ ಕೊಟ್ಟಿದ್ರು ಅದು ಕರಗ್ಲಿ ಕಟ್ಟಿದ ಕೂಡಲೇ ಕರಗ್ತದ ಅಂತ ಹೇಳ್ಬೇಕು ಅಷ್ಟನೇ ಇಲ್ಲ ಕರಗ್ತದ ಅಂತ ಹೇಳ್ಬೇಕು ಇಷ್ಟು ಆಜ್ಞೆ ಮಾಡಿ ಹೋಗ್ಬಿಟ್ರು ಮೊದಲ ಸ್ನಾನ ಮಾಡಲಿಕ್ಕೆ ಕಾಲು ಸುತ್ತಿದ ಮೊರಳುಗಳು ನಿಂತಿತ್ತು ಏನು ಬಂತು ಒಂದು ಚಾಟ್ನದ ಬಾಣಿ ಬಂತು ಸಂಸ್ಕೃತದೊಳಗೆ ಅದು ಬೆಣ್ಣೆ ಕರಗ್ತದೆ ಮಸ್ಕನ್ ಕರಗ್ತದೆ ಅಂತ ಹೇಳಿ ಕೆಲಸ ಆಯ್ತು ಅದು ಸ್ನಾನ ಮಾಡಿ ಮತ್ತೆ ಬಂದ ಮನೆ ಕರ್ಕೊಂಡು ಹೋಗಿ ಹೇಳೋದು ಸ್ನಾನ ಮಾಡಿ ಬಂದ ಅದ್ರ ಬಾಯಿಂದ ಎಲ್ಲ ನೀವೇನು ಶಾಸ್ತ್ರ ಹಿಂಗೊಂದು ಐತಿ ಅದು ಆದ್ರೆ ಆ ವೇದ ಪಠಣಾದಿ ಮಾಡಿಸಿಲ್ಲ ಆ ವೇದ ಮರು ಮತ್ತೆ ಹಿಂಗೆ ಹಂಗೆ ನಾನು ನಮ್ಮಪ್ಪ ಒಂದಿಷ್ಟು ಕಡೆ ಹೊಡೆದ ಕೆಲಸನ ನಾನು ಮುಂಜಾನಾಗಿ ಮಾತಾಡ್ತೀನಿ ಮಾತಾಡಿದ ಕೈ ನಾನು ಅದು 13 ಕೋಟಿ ತುಂಡವಾದೆ ಆಮೇಲೆ ಶಿವಭಕ್ತ ಆದೆ ಆಮೇಲೆ ಕೃಷ್ಣ ಭಕ್ತ ಆದೆ ಶಿವಭಕ್ತ ಸಾಮಾನ್ಯವಾಗಿ ಬಾಯಿಲೆ ನಂಬೋದು ನಾನು ಶಿವ ಶಿವ ರಾಮ ರಾಮ ಕೃಷ್ಣ ಕೃಷ್ಣ ಅಂಬೋದು ಇರುವುದು ಶವ 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 ಅಂಬೋದು ಇರುವುದು ಶವ ಶವನ ಅಂಬೋದು ಕೃಷ್ಣ ಯಾಕೆ ಇಂದ್ರಿಯ ಸಂಸ್ಪರ್ಶ ಭೋಗದಿಂದ ನಾನು ಸುಖಿ ಆಗ್ಬೇಕಂತ ಹೊರಟೇನೆ ಎಲ್ಲಿವರೆಗೆ ಇಂದ್ರಿಯ ಸಂಸ್ಪರ್ಶ ಭೋಗದಿಂದ ಸುಖಿ ಆಗ್ಬೇಕಂತ ನಾನು ಹೊರಟೇನೆ ಅಲ್ಲಿ ತನಕ ನಾನು ಶವ ಭಕ್ತನ ಅಲ್ಲಿ ತನಕ ಕೃಷ್ಣ ಭಕ್ತ ಅಲ್ಲ ಕೃಷ್ಣ ಭಕ್ತ ಆದ್ರೆ ಅಲ್ಲಿ ಇಂದ್ರಿಯ ಸಂಸ್ಪರ್ಶ ಭೋಗ ಆ ರೀತಿ ಅದು ಕೈಯವನ ಅಂತ ಹೇಳಿ ಅದಕ್ಕೆ ಕಾರಣದ ಅದು ತ್ಯಾಜ್ಯದ ಅಲ್ಲಿ ಮೋಹ ಆಸಕ್ತಿನ ತೆಗಿಬೇಕು ಎಲ್ಲಿರಬೇಕು ಅಲ್ಲಿ ಕೃಷ್ಣ ಪರ ಆಗ್ಬೇಕು ನನ್ನ ಮನಸ್ಸು ಕೃಷ್ಣ ಪರ ಆಗ್ಬೇಕು ಪರ ಸಂಹಿತೇಂದ್ರಿಯ ಅಂತ ಭಾವಾನ್ ಲಭತೆ ಜ್ಞಾನ
वक्ताः संयतेन्द्रियाः ज्ञानं लब्ध्वा परां शान्तिं यत्रेण अधिगच्छति ನಾನು ಕೃಷ್ಣಪರ ಕೃಷ್ಣಪರ ಇಲ್ಲ ಸದಾನಂದ ಪರ ಕೃಷ್ಣನು ಸದಾನಂದ ಕೃಷ್ಣ ಶಬ್ದಾರ್ಥ ಸದಾನಂದ ಸದಾನಂದ ಪರ ಇಲ್ಲ ಒಂದು ಅನಿತ್ಯ ನಿತ್ಯ ತೋರಿ ಹೋಗ್ತಕ್ಕಂಥ ವಿಷಯಾನಂದ ಪರ ವಿಷಯದಿಂದ ಆಗ್ತಕ್ಕಂಥದ್ದು ಹೋಗಾದ್ವಿ ಅನಿತ್ಯ ದುಃಖ ಕಾಣದ ಒಂದು ಬೆಳೆಯೋದು ಕಣ್ಣುಗಟ್ಟಲೆ ಓದ್ತೀವಿ ಕಣ್ಣುಗಟ್ಟಲೆ ಬರೀದು ಹೇಳೋದು ಕೇಳೋದು ಎಲ್ಲ ಆಗ್ತದೆ ಆರು ಶುದ್ಧವ ಅದಕ್ಕೆ ಹೇಳಿಕ್ ಬರ್ತದ ಇರ್ಲಿಕ್ಕೆ ಒಂದು ಕಠಿಣ ಪಠಂತು ಶಾಸ್ತ್ರಾಣಿ ಜಪಂತು ಮಂತ್ರಾಣಿ ಕುರುವಂತು ಯಜ್ಞಾನಿ ಆದ್ರೆ ಕೃತೆ ಗಂಗಾ ಸಾಗರ ಗಮನಂ ಬದ್ಧ ಪರಿಪಾಲನ ಅಥವಾ ದಾನಂ ಜ್ಞಾನವಿಹೀನೆ ಸರ್ವಮನೇನ ಮುಕ್ತಿರ್ನ ಭವತಿ ಜನ್ಮಸತಿ ವಿಚಾರ ಮಾಡಿ ಶಾಸ್ತ್ರಾದಿಗಳನ್ನು ಬೇಕಾದ ಕಲೀಲಿ ಹೇಳಿ ಕಲಿಸ್ಲಿ ಬೇಕಾದ ಆಕಾಶ ಯಾತ್ರ ಮಾಡಿ ಅನುಭವ ಇಲ್ಲ ಅನುಭವ ಆಗ್ಬೇಕು ಬರಬೇಕಾಯ್ತು ಅಂದ್ರೆ ಸಮಾಧಿ ಸಮಾಧಿ ಹೊರತಾಗಿ ಜ್ಞಾನಿ ಸಮಾಧಿಯಲ್ಲಿ ಬುದ್ಧಿ ಸಮ ಬುದ್ಧಿ ಯಾವಾಗ ಸಮ ಆಗ್ತದೆ ಸಮ ವಸ್ತುವಿನಲ್ಲಿ ನಿಂತು ಸಮ ಆಗ್ತದೆ ವಿಷಮ ವಸ್ತುವಿನಲ್ಲಿ ನಿಂತು ವಿಷಮ ಆಗ್ತದೆ ಈಗ ನನ್ನ ಬುದ್ಧಿಯಲ್ಲಿ ನಿಂತದ ಈ ಶರೀರದಲ್ಲಿ ನಿಂತದ ನನ್ನ ವಿಷಮ ಬುದ್ಧಿ ಅದು ಯಾವಾಗ ಕೃಷ್ಣನಲ್ಲಿ ಅಂದ್ರೆ ಸದಾನಂದದಲ್ಲಿ ನಿಲ್ತದ ಆವಾಗ ಸಮ ಆಗ್ತದೆ ಸದಾನಂದದಲ್ಲಿ ನಿಲ್ಬೇಕಾಗ್ತದೆ ಬುದ್ಧಿ ಸಮ ಆಗ್ತದೆ ಸಮಾಧಿ ಅಂದ್ರೆ ಯಾವ ಬುದ್ಧಿ ಯಾವತಿ ಸಮ ಇರ್ತದೆ ಅದು ಸಮ ಆಗ್ತದೆ ವಿಷಮದಲ್ಲಿ ನಿಂತರೆ ವಿಷಮ ಆಗ್ತದೆ ಸಮದಲ್ಲಿ ನಿಂತರೆ ಸಮ ಆಗ್ತದೆ ಆನಂದಮಯವಾದ ಕೃಷ್ಣ ಪರಮಾತ್ಮ ಇರಬೇಕಂದ್ರೆ ಅದು ಸಮಾಧಿ ಆನಂದ ವಿಷಮಿಲ್ಲ ಸಂಸಾರ ಎಲ್ಲ ವಿಷಮ ವಿಷಮ ಸಂಸಾರ ಇದನ್ನು ಕನಸರಿ ಅಂತ ಕನಸಂದರಿ ಆನಂದಮಯವಾಗಿರುವ ಸಮಾಧ ಯದಾ ಸ್ಥಾಸಿತಿ ಬುದ್ಧಿ ಅಚಲ ಯಾವಾಗ ಬುದ್ಧಿ ಅಚಲವಾಗಿ ಯಾವಾಗ ನಿಲ್ತದೆ ಎಲ್ಲಿ ತನ್ನಲ್ಲಿ ಮೈಯನ್ನು ಮೈ ತನ್ನಲ್ಲಿ ಅಂದರೆ ಶರೀರದಲ್ಲಿ ಅಲ್ಲ ಸದಾನಂದ ಇರಲಿ ಅವಾಗ ಎಲ್ಲ ದುಃಖ ಪ್ರಮಾಣಗಳನ್ನು ನೋಡಿ ದಾಟಿರ್ತೀವಿ ಹಾಗೆ ನನಗೆ ಮಾಡ್ಕೊಡಿ ಇಲ್ಲ ಹಾಗೆ ಹೇಳೋದು ಹೇಳಿದ್ನಲ್ಲ ಮಂಗಿನ ಉದಾಹರಣೆ ಹೇಳಿದ್ನಲ್ಲ ಹಾಗೆ ಆಗ್ತದೆ ಅರ್ಥದ ಮರ್ಮವನ್ನು ರೀತಿ ಅರ್ಥದ ತಾನು ಕಲಿತರೆ ಇರುತ್ತದೆ ಕಥೆಗಳು ಮುಂದಿನ ಇದು ನಿಮ್ಗೆ ಗೊತ್ತದ ಮಾಸ್ತರ್ ಜನ ಹೇಳ್ತಾರೆ ಹೇಳ್ತೀವಿ ಮಾಸ್ತರ್ ಮುಂದಿನ ಚುಟುಕಿ ಟೈಮಿಂದ ನೋಡ್ರಿ ಅದು ಹೇಳ್ತೀನಿ ಬರಲಿ ಓದ್ರಿ ಹೇಳ್ರಿ ಏನು ಹಾಗೆ ನಾನು ಶಾಸ್ತ್ರಜ್ಞಾನಿ ಹೋಗ್ತೀನಿ ತಲೆ ಮೇಲೆ ಹೊಟ್ಟೆ ತಲೆ ಮೇಲೆ ಕೈಯಾಗ ಇರುತ್ತೆ ಹೇಳ್ಬೇಕಾಗ್ತದೆ ಶಾಸ್ತ್ರ ಹತ್ತಿರತ್ತೆ ನಮ್ಗೆ ತಂಗ ಇರುತ್ತೆ ಯಾವಾಗ ಸಮಾಧಿ ಹೆತ್ತದ ಅವಾಗ ಸಮಾಧಿ ಹೆಚ್ಚಿನ ಕೈ ಇಲ್ಲ ಆಚಾರ ಸ್ವಚ್ಛ ಸಮಾಧಿ ಜ್ಞಾನ ಸೋದಿಕ ಅಂತ ಹೇಳಿ ಸಮಾಧಿ ಹತ್ಬೇಕಾದ್ರೆ ಸಮಸ್ಥಿತಿಯನ್ನು ಅಭ್ಯಾಸ ಮಾಡು ಮಾಡು ಆನಂದ ಸೂತ್ರ ಅಭ್ಯಾಸ ಮಾಡು ಆನಂದಮಯವಾದ ಇವ್ರೇನು ಸೂತ್ರ ಏನದ ಆ ಸೂತ್ರ ಅಭ್ಯಾಸ ಮಾಡ್ಕೋತ ಆನಂದಮಯ ಮಾಡ್ಕೊಂಡು ಬರೀ ಸುದ್ದಿ ಶೂರಾದ್ರೆ ಶಿಲಾಹ ಬ್ರಹ್ಮವಾರ್ತಾಯಾಂ ವೃತ್ತಿಹೀನಾಃ ಸುರಾಯಿಣಃ ತೇಪಿ ಅಜ್ಞಾನತೆಯ ನೂನಂ ಯಾಂತಿ ಪುನರಾಯಾಂತಿ ಚ ವೃತ್ತಿ ಇಲ್ಲ ಯಾವ ವೃತ್ತಿ ಇಲ್ಲ ಬ್ರಹ್ಮಾಕಾರ ವೃತ್ತಿ ಇಲ್ಲ ಬ್ರಹ್ಮ ವೃತ್ತಿ ಇಲ್ಲ ಬ್ರಹ್ಮನ ಸುದ್ದಿ ಹೇಳಿಕ್ ಮತ್ತು ಬಹಳ ಶೂರ ಶಿಲಾಹ ಬ್ರಹ್ಮವಾರ್ತಾಯ ಬ್ರಹ್ಮನ ಸುದ್ದಿಯಲ್ಲಿ ಮಾತ್ರ ಬಹಳ ಕುಶಲರು ವೃತ್ತಿಹೀನಾಃ ಸುರಾಯಿಣಃ ವಿಷಯಗಳಲ್ಲಿ ವಿಶೇಷವಾಗಿ ರಾಗಾಸಕ್ತಿಗಳು ಜ್ಞಾನ ಮೂಲಕ ಪುನಃ ಜನ್ಮ ಜನ್ಮಾಂತರ ಕರ್ಮ ಹೆಂಗೆ ಇರ್ತದೆ ಯಾವ ಜನ್ಮ ಬರ್ತದೆ ಹೇಳಿಕೊಡ್ತಾರೆ ಬಹಳ
ಅದು ಕಾಣು ವೃತ್ತಿ ಬೇಕು. ಬ್ರಹ್ಮಾಕಾರತೆಯ ವೃತ್ತಿ, ನಿರ್ವಿಕಾರತೆಯ ಸ್ಥಿತಿ, ವೃತ್ತಿ ವಿಸ್ಮರಣಂ ಸಮ್ಯಕ್ ಸಮಾಧಿ ಜ್ಞಾನಸೋಂತೆಗ. ವಿರತಿ ಇಲ್ಲದೆ ಪದ ಭಕ್ತಿ ಘಟಿಸದೆ ಧರ್ಮಜೀವರನ್ನ ಐಕ್ಯ ಮಾಡದೆ, ಧರ್ಮಜೀವರ ಐಕ್ಯವನ್ನು ಮಾಡದೆ ಅಥವಾ ಅರಿಯದೆ ತಿಳಿಯದೆ ಸಮಾಹಿತೆ ಹೊರ ಸಮಾಹಿತೆ ಹೊಡೆಯದೆ ನಿಮ್ಮನೆ ಕೈಯಲ್ಲಿ ಹೊಡೆಯದೆ ಅದಕ್ಕೆ ವಿರತಿ ಬೆಳೆಯಲು ಬೇಕು, ಮಾತಿನ ಹರಿಯ ಬಿಟ್ಟರೆ ಬೇಕು. ಚರ್ಚೆ ಮಾಡ್ಕೋಬೇಕು, ಚರ್ಚೆದವ್ರು ಸಿಗ್ತದೆ. ಖುಷಿ ಚರ್ಚೆದ ಸಿಗಲಿ. ಖುಷಿ ಚಾರ್ಟದಲ್ಲಿ ಚರ್ಚೆದಲ್ಲಿ ವಾದವಿವಾದದಲ್ಲಿ ಇಂದ್ರಿಯ ಅನ್ನೋದು ಬಂದ್ಬೇಕಾದ್ರೆ ವಾದವಿವಾದ ಮಾಡಿದ್ರೆ ಅನ್ನೋದು ಅಂತಾರೆ. ವಾದವಿವಾದ ಎಲ್ಲ ಅಲ್ಲಿ ಇಲ್ಲಿ ವಿವೇಕಗಮ್ಯ ಸಮಾಧಿ ಒಂದು ಅವಾಗಿನ ಅವಾಗ ನನ್ನ ಜೀವನ ಯಾತ್ರಾ ಮುಗಿತು. ಲೈಫ್ ಇಸ್ ಪಿಲಿಗ್ರಿಮೇಜ್, ಇದೊಂದು ಯಾತ್ರಾ ಅದು ಮಾನವ. ಯಾವುದಕ್ಕದ ಇದು ತನ್ನ ಸೂರ್ಯಪ್ರಸಾದ ಮಾಡ್ಕೊಳ್ಳಿಕ್ಕಾಗ ಯಾವಾಗ ಆಗ್ತದೆ? ಬ್ರಹ್ಮಾಕಾರ ವೃತ್ತಿ ಸ್ಥಿತಿ ಪದ ಸಮಾಧವಾಗಬೇಕು. ಅದಕ್ಕೆ ಪುಸ್ತಕವಾಗಿ ಅಭ್ಯಾಸ ಸೂತ್ರನ ಹೇಳಿದ, 7 ಸತಿ ಹೇಳಿದ. ಇವರೆಲ್ಲರೂ ತಕ್ಕೊಂಡಾರ, ಕೇಳ್ತಿರ್ತಾರೆ. ಆನಂದ ಭಾವನ ಹೊತ್ತು ಇನ್ನೊಂದು ಕಲ್ಪನೆ ಬರುವಾಗಿಲ್ಲ. ಏಕಾದ ಬರಲಿ ವಿಷಯ ಎಲ್ಲ ಚಾಟ. ಇಡೀ ವಿಶ್ವ ಎಲ್ಲ ಬರೀ ಚಾಟ. ವಿಶ್ವದ ಬಗ್ಗೆ ಎಷ್ಟು ಮಾಹಿತಿ ಮಾಡ್ಕೊಂಡು ಸುಧಾರ ವ್ಯಾಸ. ಮೈಯೊಳಗೆ ಹೋದವನು ಎಲ್ಲ ಒಂದು ಅರಿದೊಡೆ ಏನು, ಬಳೆದೊಡೆ ಅದರಿಂದ ಏನು, ಗೋಷಿದ್ದಿಗಳ ಪಡೆದ್ರೆ ಅದರಿಂದ ಏನು, ಸರಸ ಅಲಂಕೃತಿಯಿಂದ ಹೋದೇನು, ಸುಖ ಮೆಲ್ಲದೊಡೆ ಇದರಿಂದ ಏನು, ಇವರಿಂದ ಏನು. ಪಟ್ಟಿ ಕೂಲಿ ಕೆಲಸ ತಿಳ್ಕೊಂಡು ಹೊರಬಿಡಿಸಿ ಗೊತ್ತಿ ನನ್ನ ಮರಳೋದು ಕಂಡು ನೀವೆಲ್ಲರೂ ಬಂದಿರಿ. ನೋಡ್ಕೊಂಡು ಟ್ಯಾ ಅಂತೂ ಕುರಿಕೊಂಡು ಕುರಿತ್ಯಾ ನಾ ಅಂದಾಗ ಅಂತ ಕೊಟ್ರೆ ಈ ಸ್ವಂತ ಅನ್ಕೊಂಡು ಏನಕ್ಕೆಂದ್ರೆ ಹೇಳ್ಬಿಡವ. ಬಾಯಿ ಬಂತು ಬರ್ದಾಳ, ಕೈ ಬಂತು ಕಗದಾಳ, ಹೇಳಿ ತುಂಬ ರುಚಿ ಕೂಡ ಏನಕ್ಕೆನ ಮಾತಾಡ್ತೀವಿ. ಇದನ್ನ ಹೇಳ್ಕೊತ ಹೇಳ್ಕೊತಾರೆ. ನೋಡ್ರಿ ನಿಮ್ಗೆ ಅನುಭವ ಬಂತ ಬಂತಂದ್ರೆ ಅನುಭವ ಬಂದಿರ ಹೊಂದ್ಕೊಡ್ರಿ, ಅನುಭವ ಬಂದ್ರೆ ಇದ್ರಾಗೆ ದೊಡ್ಡ ಸ್ಕಿಲ್ಲ ಇದೆ. ಎಲ್ಲರಿಗೂ ಅನುಭವ ಮಾಡ್ತೀವಿ, ಎಲ್ಲರಿಗೂ ಸಣ್ಣವರಿಗೆ ದೊಡ್ಡವರಿಗೆ. ಇವಾಗ ಸ್ತ್ರೀ ಪುರುಷರು ಭೇದಿಲ್ಲ, ಸಣ್ಣವ್ರು ದೊಡ್ಡವ್ರಿಗೆ ಕೆಲಸ ಕಲಿಯೋದು ಭೇದಿಲ್ಲ, ಆ ರೀತಿ ಭೇದಿಲ್ಲ, ಆಕಾದ ಭೇದಿಲ್ಲ, ಏನೂ ಸಂಬಂಧ ಇಲ್ಲ. ಅಂತಃಕರಣ ಪರಿಪಕ್ವ ಏಕರ ಭೇದ. ಹೇಳ್ಕೊಂಡು ಬಂದದ್ದು ಮುರಿತ ಕಷಾಯ ಸಂಸಪಾದಂ ದರ್ಶಯತಿ ಭಗವಾನ್ ಸಂಸ್ಕುಮಾರ. ಅಂತಃಕರಣ ದೋಷ ಎಲ್ಲ ಹೋದಾಗಿದೆ. ದೋಷ ಈ ಶವದ ಮೇಲೆ ಭಕ್ತಿ ಇಟ್ಕೊಂಡು ಕೂತೀನಿ, ವಿಷಯ ಆಗಿದೆ, ಆಸಕ್ತಿ ಇದೆ, ವಿಷಯದಿಂದ ಇಂದ್ರಿಯ ಸಂಪರ್ಕ ಆಸಕ್ತಿ ಕಟ್ಕೊಂಡು ತಟ್ಕೊಂಡು ಪ್ರತಿಭಾಂಜಲಿ ಬರ್ತದೆ. ನೀವು ಬಂದು ಏನು ಮಾಡ್ಕೊ ನನಗೆ ಮಾತ್ರ ಬರೋದು. ಇನ್ನು ನೀವು ಹೋಗಿ ಬಿಡಿ ಮಾಡಿದ್ರು ಬರೋದು. ಸದಾನಂದದಲ್ಲಿ ಭಕ್ತಿ ಹೋಗ್ಲಿಕ್ಕೆ ಆ ವಿಷಯ ಇಟ್ಕೊಂಡು ಕೂತಿಲ್ಲ, ಆನಂದ ಸಿಗ್ತದೆ. ಆ ವಿಷಯ ಬಿಟ್ಟಾಗಿದೆ. ಆ ವಿಷಯ ಶರೀರ ಮುಂತಾದ ಉಪಾಧಿಗಳು ಈಡಾಡದೆ, ನಿತ್ಯವೂ ಅನಿತ್ಯ ಎಂಬುದು ಅರಿಯದೆ ಆಗದು ವಿಧಿಯೊಳೊಂದು ಮುಕ್ತಿ. ನಿತ್ಯವೂ ಅನಿತ್ಯವೆಂಬುದು ಅರಿಯದೆ, ಶರೀರ ಮುಂತಾದ ಉಪಾಧಿಗಳು ಈಡಾಡದೆ, ಹೃದಯದ ಭೋಗೇಚ್ಛೆ ತೊರೆಯದೆ, ವಿರತಿ ಇಲ್ಲದೆ ಹಂಗೆ ಬರ್ತದೆ.
ಈಗ ನಾನು ಹೇಳಕ್ಕೆ ಶಾಸ್ತ್ರ ಇಷ್ಟೆಲ್ಲ ಶಾಸ್ತ್ರ ಹೇಳಿಕಂತ ಇರ್ಲಿಕ್ಕೆ ನಿಮಿಷಾರ್ಥರ ನಿಮಗೆ ಮನಸ್ಸು ನಿರ್ವಿಷಯವಾಗಿ ನಿಲ್ತದೆ. ನಿಮಿಷಾರ್ಥರ ವಿಷಯರಹಿತವಾಗಿ ಸದಾನಂದ ಭಾವದಲ್ಲಿ ನೆಲೆಯಾಗಿ ಒಂದು ನಿಮಿಷಾರ್ಥರ ನಿಲ್ತದೆ. ನಿಮಿಷಾರ್ಥದಲ್ಲಿ ನಿಲ್ತದೆ ಕೆಲಸ ಅದು ಮಾತ್ರ ಇಲ್ಲ. ಅದು ಮಾತ್ರ ಇಲ್ಲ, ಕಣ್ಣುಗಟ್ಟಲೆ ಹೇಳಲಿಕ್ಕೆ ಆಗ್ತದೆ, ಓದ್ಲಿಕ್ಕೆ ಆಗ್ತದೆ, ಬರ್ಲಿಕ್ಕೆ ಆಗ್ತದೆ, ಬರ್ಲಿಕ್ಕೆ ಹಾಗೆ ಹೇಳಿ ನಾವು ಪಠಂತು ಶಾಸ್ತ್ರಾಣಿ ಕುರುವಂತು ಯಜ್ಞ ಜಪಂತು ಮಂತ್ರಾಣಿ ಅಂತ ಹೇಳಿದ್ರು. ಅರ್ಥ ಅಷ್ಟಮರು ಅರ್ಚನ ಅಷ್ಟಮರು ನೀರು ಹೊಳಿಬೇಕಾಯ್ತು ಅಂತಂದ್ರೆ ಎಲ್ಲ ಸಮಾಧಿ ಹಾಕಬೇಕಾತಂದ್ರೆ ಆ ಸಮಾಧಿ ಸೂತ್ರ ಹಿಡಿದಂತೆ ಸಮಾಧಿ ಆ ವಿಷಯ ಆನಂದ ಸಿಕ್ಕ ವಿಷಯ ಸೂತ್ರ ಹಿಡ್ಕೊಂಡು ವಿಷಯ ಅಭ್ಯಾಸ ಮಾಡ್ಕೊತಾರೆ. ಈ ಆನಂದ ಸೂತ್ರ ಹಿಡ್ಕೊಂಡು ಅಭ್ಯಾಸ ಮಾಡೋದು ನನಗಿಲ್ಲ. ಆನಂದ ಸೂತ್ರ ಯಾವಾಗ ಹತ್ತದ ಯಾವಾಗ ನಿರ್ವಿಕಲ್ಪ ಆಗ್ತದೆ ಅವಾಗ ವಿಷಯಾದಿಗಳ ಭಾವನೆಗಳನ್ನೆಲ್ಲ ಉಳಿದು ಸಂಕಲ್ಪ ವಿಕಲ್ಪ ರಹಿತ ಆದಾಗ ಆನಂದ ಸೂತ್ರ. ಆವಾಗ ಬ್ರಹ್ಮಸೂತ್ರ ಅಂದ್ರೆ ಕೆರೆ ಬೆಳೆ ಹಾಳೆ ಮೇಲಿನ ಕೆರೆಗೆರೆ ಎಲ್ಲ ಅಂತ ಸ್ವಚ್ಛ ಧಾರವಾಡದಾಗ ಹೇಳ್ಯಾರ. ಪುಷ್ಕಳ ಕಡೆ ಹೇಳ್ತದೆ, ಪುಸ್ತಕದಾಗ ಹೇಳ್ತೀವಿ, ಈಗ ಹೇಳ್ತದೆ ನೋಡಿ. ಬೆಳೆ ಹಾಳೆ ಮೇಲಿನ ಕೆರೆ ಆನಂದ ಸೂತ್ರ ಬೆಳೆ ಹಾಳೆ ಮೇಲೆ ಕೆರೆಗೆರೆಯಿಂದ ಬರ್ಲಿಕ್ಕೆ ಬರ್ತದೆ. ತೋರಿಸುವ ಆನಂದ ಸೂತ್ರ ಶಬ್ದ ಬರಿತೀವೋ ಆನಂದ ಸೂತ್ರ ಬರಿತೀವಿ. ಆ ಶಬ್ದ ಆನಂದವನ್ನು ಗಟ್ಟಿನಲ್ಲಿ ತಿಳ್ಕೊಳ್ಳಿಕ್ಕೆ ಸೂಚನೆ ಮಾಡ್ತೀನಿ. ಶಾಸ್ತ್ರಾಣಿ ಜ್ಞಾಪಕಾನಿ ಮತ್ತು ಕಾರಕಾನಿ. ಶಾಸ್ತ್ರಾದಿಗಳು ನೆನಪಿಟ್ಟು ಅಂತ ಕೊಡ್ತಾವೆ. ಇಷ್ಟ ನೆನಪಿಟ್ಟು ಹೋಗೋರು ಯಾರು ನಿಮ್ಗೆ ಯಾರು ತಗೋತಾರ ಅವ್ರಿಗೆ ಹತ್ತದ. ಇಲ್ಲ ಅಂದ್ರೆ ಬರೀ ಶಾಸ್ತ್ರನ ಕಲ್ಕೊಂತ ಮಾಡಬೇಡ, ಅವನ್ನ ಮಾತ್ರ ಕಲ್ತ್ಕೊಡ್ತಾರೆ. ಶಬ್ದಜ್ಞಾನ ಎಟ್ಟಿಗೆ ಎದಕ್ಕದು ವಾಗ್ವೈಖರಿ ಶಬ್ದಶರಿ ಮುಕ್ತಯೇ ನತುನುಕ್ತಯೇ ತಿಳ್ಕೊಳ್ಳಿಕ್ಕೆ ಕಾಳು ಕುಳು ಕುಂಡಿ ತಿಳ್ಕೊಂಡು ಹೋಗ್ಲಿಕ್ಕೆ ತೆನಿ ಹೊಡ್ಲಿಕ್ಕೆ ಆಗ್ತದೆ. ಹರೇಶಾರನ್ನು ಕಳೀಲಿಕ್ಕೆ ಆಗ್ತದೆ. ಮುಕ್ತಯೇ ನತುನುಕ್ತಯೇ ವಾಗ್ಜಾಲ ವಾಗ್ವೈಖರಿ ಶಬ್ದಶರಿ ಮುಕ್ತಯೇ ನತುನುಕ್ತಯೇ. ಅದಕ್ಕೆ ಶಾಸ್ತ್ರ ಕಲಿಯೋದು ಹೇಳೋದು ಹೊಟ್ಟಿ ಎಲ್ಲರೂ ಮಾಡೋದು ಹೊಟ್ಟಿಗಾಗಿ ಹೊಟ್ಟಿಗಾಗಿ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ಹೇಳೋದು ಹೊಟ್ಟಿಗಾಗಿ ಅದಕ್ಕೆ ಬಾಯಿಗೆ ಮಾತಾಡಿದ್ರೆ ಬರೋಲ್ಲ. ಬಾಯಿಗೆ ಆನಂದ ಸಿಂಗ್ ಹತ್ತದ, ಬಾಯಿಗೆ ಆನಂದ ಹತ್ತದ, ಆನಂದ ಶಬ್ದ ಅಲ್ಲಿ ಆನಂದ ಸಿಂಗ್ ಹತ್ತದು. ನಿದ್ದೆ ನಾಲಿಗೆ ಹತ್ತದೇನು, ನಾಲಿಗೆ ನಿದ್ದೆ ಹತ್ತದ, ಏನು ಖಾರ ಹತ್ತದ, ನಾಲಿಗೆ ನಿದ್ದೆ ಹತ್ತದ, ಖಾರ ಹತ್ತದ, ಖಾರ ನಿದ್ದೆ ಬುದ್ಧಿಗೆ ಅದಲ್ರಿ. ನಿದ್ದಿಗೆ ಬುದ್ಧಿಗೆ ನಿದ್ದೆ ಹತ್ತಿರ ಆರಾಮ ಇರ್ತೀವೋ, ನಾಲಿಗೆ ಖಾರ ಹತ್ತಿರ ಆರಾಮ ಇರ್ತೀವ. ಬುದ್ಧಿಗೆ ನಿದ್ದೆ ಹತ್ತಬೇಕಲ್ಲ ಹಚ್ಚಿವ. ಹಂಗಾದ್ರೆ ಯಾವ ನಿದ್ದೆ ದಿನ ಬರ್ತದಲ್ಲ, ಈ ನಿದ್ದೆ ಅಂತೂ ಎಲ್ಲರಿಗೂ ಬರ್ತದೆ. ಇದು ಆ ನಿದ್ದೆ ಬರ್ಬೇಕು. ಕೆಟ್ಟ ನಿದ್ದೆ ಸದಾನಂದ ನಿದ್ದೆ, ಆ ನಿದ್ದೆ ಸದಾನಂದ ನಿದ್ದೆ ಬರ್ಬೇಕಲ್ಲ. ಇದು ವ್ಯಾವಹಾರಿಕವಾಗಿ ಅಜ್ಞಾನ ನಿದ್ದೆ. ಇದು ಅಜ್ಞಾನ ಸುಮ್ಮನೆ ಅಜ್ಞಾನ ಗಾಢ ಆಗಿ ಅಜ್ಞಾನದ ಆನಂದ ಇರ್ತೈತೆ. ಅದು ಸುಜ್ಞಾನದ್ದು ಆ ನಿದ್ದೆ ಹೊರಗಿದ್ದಿ ಹೊರಗಿದ್ರಿ ಹೊರಜಾಗ್ರ ಹೊರ ಸ್ವಪ್ನ ಹೊರನಿದ್ರಿ ಹೊರನಿದ್ರ ಹೊರಸುತ್ತಿ. ಅದಕ್ಕೆ ಮಹಾನಿದ್ರ ಅಂತ. ನಿದ್ರಾರಿಷ್ಟಪರ ಆಗ್ಬೇಕಾದ್ರೆ ನಿದ್ರಾರಿಷ್ಟನಿಗೆ ಸಾಮಾನ್ಯ ಜನರಿಗೆ ಇತ್ತು. ಅದಕ್ಕೆ ಹೇಳಿದ್ ಬಂದವರಿಗೆ ಇದು ಕಾಗಿದ್ದಾಗ ಹಾಕಿ ಪ್ರಶ್ನೆ ಮಾಡೋದಲ್ರಿ ಅಂತ ಅವ್ರು ಹೇಳಿದ್ದು. ಈ ಮಹಾನಿದ್ರಾರಿಷ್ಠ ಅಂತ ಬರೆದ್ರೆ ಏನ್ ತಿಳ್ಬೇಕು? ಆಷಾಢ ಅವ್ರಿಗೆ ಅದು ಮದ್ದು ತಿಳಿಯೋದಕ್ಕೆ ಏನಾದ್ರೂ ಅನ್ಕೂತಲ್ಲೇ ಇರ್ತಾರೆ. ಮಹಾನಿದ್ರಾರಿಷ್ಠ ಇದ್ದೇ ಇರ್ತಾರೆ. ಸರಸ್ವತಿ
ಆಗ ಮಹಾನಿದ್ರ. ಮಹಾನಿದ್ರ ಅಂದ್ರೆ ಯೋಗ ನಿದ್ರ, ಜ್ಞಾನ ನಿದ್ರ. ಅದಕ್ಕೆ ಜ್ಞಾನ ಪಡಿಬೇಕಾತು ಅಂತಂದ್ರೆ ಅಂತಃಕರಣ ಸ್ವಚ್ಛ ಮಾಡ್ಕೋ, ಆಗಾಯ ದುಡ್ಡು ಕಳ್ಕೋ, ವಿವೇಕ ವೈರಾಗ್ಯದಿಂದ ಅಂತಃಕರಣ ಸ್ವಚ್ಛ ಮಾಡ್ಕೋ. ಅಭ್ಯಾಸದಿಂದ ಸ್ವಲ್ಪ ಸ್ಥಿತಿ ಪ್ರಾಪ್ತ. ವೈರಾಗ್ಯೇನ ಅಭ್ಯಾಸೇನ ನಿಗ್ರಹೇತಿ. ಅಭ್ಯಾಸದಿಂದ ವೈರಾಗ್ಯದಿಂದ ನಿಗ್ರಹ ಆಗ್ತದೆ. ಅಲ್ಲಿ ವರ ಸಮಾಧಿ ವರ ಸುತ್ತಿಯಲ್ಲಿ ಆಗ್ತದೆ. ಸೂತ್ರ ಬ್ರಹ್ಮಸೂತ್ರ ಅಂದ್ರೆ ಬ್ರಹ್ಮಸೂತ್ರ ಬರುತ್ತೆ. ದಿಗಾನಂದ ಅದು ಸೂತ್ರ ಎಳಿ ಕಾಗದ ಮೇಲೆ ಅನುಭವದಿಂದ ಮಾಡಿ ನೋಡ್ಕೊಳ್ಳಿ. ಅದಕ್ಕೆ ಅನುಭವೀಕ ಗಮ್ಯ ಅಂತ ಹೇಳಿ. ಅನುಭವೀಕ ಗಮ್ಯ ಅಂತ ಹೇಳಿದ್ರು. ಮತ್ತೆ ಪೂರ್ವ ವಿಕಲ್ಪೆ ಯಾವದನ್ಯಶ್ಚನ ಉದಯ ನಿರ್ವಿಕಲ್ಪಕ ಚೈತನ್ಯಂತ ಸ್ಪಷ್ಟಂ ತಾವಗೆ ಭಾಸತೆ ನೆಲವಿನ ಸೂತ್ರ ಹೇಳ. ಮತ್ತೆ ಪೂರ್ವ ವಿಕಲ್ಪೇತು ಯಾವತ್ತನ್ಯಶ್ಚನ ಉದಯ ನಿರ್ವಿಕಲ್ಪಕ ಚೈತನ್ಯ ಸ್ಪಷ್ಟಂ ತಾವಗೆ ಭಾಸತೆ. ಅದಾನಂದ ಸೂತ್ರ, ಅದು ಬ್ರಹ್ಮಸೂತ್ರ. ಎಲ್ಲಿ ಹತ್ತದಲ್ಲಿ ಹತ್ತು ಶಾಸ್ತ್ರ. ಅದು ಎದಕ್ಕೆ ಶಾಸ್ತ್ರಗಳ ಜ್ಞಾಪಕ, ಅದನ್ನ ನೆನಪಿಗೆ ತಂದು ಕೊಡ್ಲಿಕ್ಕೆ. ಅವನಿಗೆ ನೆನಪು ಮಾಡಿಕೊಳ್ಳೋ ಇವನ ಅದು ನೆನಪು ಮಾಡ್ಕೋಬೇಕ. ಅಥವಾ ರಾಗ ದ್ವೇಷ ರಹಿತವಾದಂಥ ಕಲ್ಪನಾರಹಿತ ಸ್ಥಿತಿಗಳು ನೆನಪು ಮಾಡ್ಕೊಳ್ಳಿ ಗೊತ್ತು. ಈ ರಾಗದ್ವೇಷ ಸಹಿತವಾದಂಥ ಮಲಿನ ಬುದ್ಧಿಯೊಳಗಾಗುವುದಿಲ್ಲ. ಶುದ್ಧ ಸತ್ವ ಪ್ರಧಾನವಾದಂಥ ಸೂಕ್ಷ್ಮಯ ಅಗ್ರಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮದರ್ಶಿವಿ. ಅದರಿಂದ ಅಗ್ರಯ ಸೂಕ್ಷ್ಮಯ ಬುದ್ಧಿಯ ದೃಶ್ಯತೆ ಸೂಕ್ಷ್ಮದರ್ಶಿವಿ. ಶುದ್ಧ ಸತ್ವ ಪ್ರಧಾನವಾದ ಆವಾಗ ಅದು ಅನುಭವ ಬರ್ತದೆ, ಜನವೆಲ್ಲ ಬರ್ತದೆ. ಬುದ್ಧಿಯನ್ನು ಮುಖರವನು ಆತ್ಮಶುವಿಚಾರ ತಿಕ್ಕಿ ಮಲಿನನ್ನು ಗೆಳೆದಂಗೆ ಅದರೊಳಗೆ ತನ್ನನ್ನು ನೋಡ್ತಂಗೆ ನಿಜವೇ ತೋರ್ತದು ಇದರಿಟ್ಟಂತೆ ಕರಗತ ಮಾಡಿಗದ ಕುಂಜನೇ ಕರಗತ ಮಾಡಿಗದಂತೆ. ಅದ ಕಾರಣ ಬುದ್ಧಿಯನ್ನು ಯಾವಾಗ ನೀನು ಆತ್ಮಶುವಿಚಾರವನ್ನು ಸ್ವಚ್ಛ ಮಾಡ್ಕೊತೀರಿ ಆವಾಗ ಬರ್ತದೆ ಅನುಭವ. ನಾವು ಆ ಬುದ್ಧಿಯನ್ನು ಹಿತಾಹಿತ ವಿಚಾರ, ಆತ್ಮಾನಾತ್ಮ ವಿಚಾರ, ನಿತ್ಯಾನಿತ್ಯ ವಿಚಾರ, ಸತ್ವ ವಿಚಾರ, ಈ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳಿ ಎಲ್ಲೇ ಹುಡುಗಿವಿ. ಯಾಕೆ ಈಗೌಡ್ರ ಎಲ್ಲಿದ ವಿಷಯದಲ್ಲಿ ಬುದ್ಧಿ ನಿಗೊಂಡದು, ಇಂದ್ರಿಯ ಸಂಸ್ಥೆ ಹೋಗೋದ್ರಲ್ಲಿ ಬುದ್ಧಿ ನಿಗೊಂಡದು, ಅದರಿಂದ ನಿರ್ಲಿಪ್ತ ಆಗ್ಯದು ನೋಡ್ರಿ. ನಾನು ಶಾಸ್ತ್ರ ಹೇಳಿದ್ದೀನಿ, ಶಾಸ್ತ್ರ ಹೇಳಿಕೆ ಎಲ್ಲರಿಗೂ ಬರ್ತದೆ. ಮಂಗನು ಹೇಳ್ತದೆ, ಹಾಗೆ ಹೇಳಿದ್ ನಾನು. ಋಷಿಗಳು ಮಂಗನ ಶುದ್ಧ ಕಲಿಸ್ಯಾರ. ಜ್ಞಾನದೇವರು ಕೋಣನ ಕಡಿದ ವೇದ ವಿಚಾರ ವೈದ್ಯ ಕೇಳ್ತಿರಲ್ಲ. ಯಾಕಂದ್ರೆ ನನಗೆ ನಮ್ಮಪ್ಪ ಕಲಿಸ್ಯಾನ, ಇದು ಒಂದು ಕೋಣ, ಇದು ಓದ್ತದೆ ಶಾಸ್ತ್ರ ಹೇಳ್ತದೆ. ಹೇಳಿದ್ರು ಗೋಳಿಗೆ ಕೋಣ ಕೋಣ, ಇದು ಶಾಸ್ತ್ರ ಹೇಳ್ತದೆ. ಅಪ್ಪ ಏನೋ ರಸಮಾಧಿ ಹೊಂದಿ ಶ್ರೀಮುನಿಗಳು ಹೇಗಿದ್ದು ಆ ಪ್ರಕಾರ ಇದ್ದು ತೋರಿಸ್ಬಿಡ್ಯಾರ. ಇದು ಮೊದಲ ಕ್ವಾಣಿದು ಕ್ವಾಣಗತಿ ಕಲ್ತದ, ಕ್ವಾಣಗತಿ ಓದ್ತದೆ, ಕ್ವಾಣಗತಿ ಹೇಳ್ತದೆ. ಇದು ನಂಬಿ ನೀವು ಬಂದಿರಿ ಸಣ್ಣ ಇದಾರು ಹುಡುಕೊಳ್ಳಿ, ಇದಾರು ಅದ ಕಾರಣ ಯಾವಾಗ ಅಪ್ಪ ಇದು ಯಾವಾಗ ರೀ, ಯಾವಾಗ ಯಥಾ ಬುದ್ಧಿ ಅಚಲ ಆಶಿರಿ, ಯಾವಾಗ ನಿಲ್ಲುವುದು ಅವಾಗ. ಯಾವಾಗ ಯಥಾ ಪ್ರಜಾತಿ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್, ಎಲ್ಲ ವಿಷಯ ಬಿದ್ದಿರ್ತಕ್ಕಂಥದ್ದನ್ನು ಮನಸ್ಸಲ್ಲಿರೋ ಎಲ್ಲ ಇಚ್ಛಾ ವಾಂಛಾ ಆಶಾ ಎಲ್ಲ ನಾಶ ಆಗ್ಬಿಡ್ತಾನೆ. ಮನಸ್ಸು ಶಾಂತಿ, ತನ್ನ ಸ್ವಲ್ಪ ಜ್ಞಾನ ಯಾವಾಗ ಮಾಡ್ಕೊಳ್ತಾನೋ ಆವಾಗ ಶಾಶ್ವತ ಶಾಂತಿ. ನೀತಿ ಪಾಲನೆ ಮಾಡಿದ್ರೆ ಸಮಾಜ ಶಾಂತಿ. ಅದಕ್ಕೆ ನೀತಿ ನಿಮ್ಮ ಸಂಜೆ ಭಾಷೆ. ನೀತಿ
ನೀತಿ ಬಗ್ಗೆ ನೀತಿ ಪಾಲನೆ ಮಾಡಿದ್ರೆ ಶಾಂತಿ ಇರ್ತದೆ, ಸಮಾಜದೊಳಗೆ ಶಾಂತಿ ಇರ್ತದೆ. ಆಶಾ ವಿಷಯ ಬಗ್ಗೆ ತನಗಿರ್ತಕ್ಕಂಥ ಆಶೆಯನ್ನು ತಾನು ನಾಶ ಮಾಡಿಕೊಂಡ್ರೆ ಮತ್ತು ಶಾಂತಿ ಇರ್ತದೆ. ನಿಜವಾಗಿ ನಾನು ಯಾರಿದ್ದೇನೆ ಎಂಬತಕ್ಕಂಥದ್ದನ್ನು ಜ್ಞಾಪಕ ಮಾಡ್ಕೊಂಡು ಸ್ವರೂಪ ಜ್ಞಾನ ಮಾಡ್ತಾರೆ. ಆದರೆ ಅವಾಗ ಶಾಶ್ವತ ಶಾಂತಿ ಹೊಂದುವುದ ಮಾನವ ಕೆಲಸ, ಮಠವನ್ನು ಹೊಂದುವುದ ಮಾನವ ಕೆಲಸ. ಮಠ ಅಂದರೆ ಶಾಶ್ವತ ಶಾಂತಿ. ಮಠ ಮೀನ್ಸ್ ಎಟರ್ನಲ್ ಬ್ಲಿಸ್. ಮಠ ಅಂದರೆ ಇಮಾರತಿಗೆ ಮೂಲ. ಅನ್ಸಲ್ಲೇ ಶಾಶ್ವತ ಶಾಂತಿಯನ್ನು ಹೊಂದಿದಂತಹ ಜೀವನಕ್ಕೆ ಮಹಾಪುರುಷರು ಜ್ಞಾನಿಗಳು ವಾಸ ಮಾಡ್ತಿದ್ರು ಅಂತೇಳಿ ಅವರ ಇದ್ರ ಮೇಲಿಂದ ಈ ವಸ್ತಿ ಸ್ಥಾನಕ್ಕೆ ಟ್ರಾನ್ಸ್ಫರ್ಡ್ ಎಕ್ಸಿಫೆಕ್ಟ್ ಅಂತೀವಿ. ಆ ವಾಸ ಮಾಡೋ ಸ್ಥಾನ ಅದಕ್ಕೆ ಅವರಿಂದ ಶಾಶ್ವತ ಶಾಂತಿ, ಎಟರ್ನಲ್ ಪೀಸ್ ಆಫ್ ಪೀಸ್ ಅಂತ ಮಠ ಅಂತ. ಅದು ಅರ್ಥನ ಹಂಗೆ ನನ್ನ ಸದಾನಂದ ಹೆಂಗಂದ್ರೆ ಮಠ ಅಂದ್ರೆ ಶಾಶ್ವತ ಶಾಂತಿ. ಮಠ ಅಂತಂದ್ರೆ ಮಠ ಈ ಕಲ್ಲು ಕಡಿ ಕಬ್ಬನಾಗಿತ್ತು ಇಮರ್ಜಿ ಮಠ ಅಂತ. ಇವತ್ತು ಮಹಾಪುರುಷರು ಯತಿಗಳು ಅಲ್ಲಿ ವಾಸ ಮಾಡ್ತಿದ್ರು. ಅವರ ಸ್ಥಿತಿ ಆ ಸ್ಥಾನಕ್ಕೆ ಬಂತು. ಅದಕ್ಕೆ ನಾವು ಮಠ ಇಷ್ಟೆಲ್ಲ ಹೇಳಿ ಬರ್ತದ. ನಾನು ಇದಕ್ಕೆ ಮಠ ಅನ್ನೋದ್ರೆ ಹೇಗೆ ನಾಳೆ ಹೇಳಿದಲ್ಲ ಮಾಡಿದಾಗ ಆ ಕೆಲಸನ ಇವು ಜ್ಞಾನದೇವ್ರು ಹೆಂಗೆ ಕಲಿಸಿದ್ರು ಕೋಣಗೆ ಹಂಗೆ ಅಪ್ಪೇನೋ ಕೆಲಸನ ಕಳ್ಕೊಂಡು ಹೋಗಿ ಆ ಕೆಲಸದಿಂದ ಕೋಣದ ಗತಿ ಬದುಕೋದು ಹೊರಟದು. ಊರವ್ರಿಗೆ ಬುದ್ಧಿಲ್ಲ, ಕಸವ್ರಿಗೆ ಬುದ್ಧಿಲ್ಲ, ಕೇಳೋರು ಈ ಕೋಣಗತಿ ಹೊಟ್ಟದ ಪಂಚ ನೋಡ್ಕೊಂತ ಹುಡುಕಿಲ್ಲ ಹಿರಿಯಾರ ಬಂದ್ಬಿಟ್ಟಿ. ಆತ ಬಂದು ಹೋಗ್ತು. ಇನ್ಮೇಲೆ ಬರಬಾರ್ದು ತಪ್ಪಾಗ್ತದೆ ಹೇಳ್ಕೊಂಡು ಗೊತ್ತಿಲ್ಲ ಹುಡುಕೊಟ್ರೆ ಮತ್ತು ಬ್ರಹ್ಮಣಿ ಎರೆಯಾಡಿ ನಿಂತಂಥವ್ರು, ಬ್ರಹ್ಮಲ್ಲಿ ಸ್ವರೂಪದಲ್ಲಿ ಸ್ವರೂಪಾವಸ್ಥಿತಿಯನ್ನು ಪಡೆದಂಥವ್ರು ಸಾಧು ಅಂದರೆ ಆ ಸ್ವರೂಪಾವಸ್ಥಿತಿಯಲ್ಲಿ ನೆರೆಯಾಗಿ ನಿಂತಂಥವ್ರಿಗೆ ಸಾಧು ಅಂತಾರೆ. ರಾಮದಾಸ್ಕರ್ ಹೇಳಿದ ಹಂಗೆ ಸಾಧು ಲಕ್ಷಣ. ನಾವು ಕಂಡ್ಕೊಂಡವ್ರ ಕಾಡುವುದು ಸಾಧು ಅಂತ ಹೇಳ್ತೀವಿ. ರಾಮದಾಸ ಮಾತಿನಂತೆ ರಾಮದಾಸ ಮಾತು ನಂಬುದು ನನಗಾಗೋದು. ಮತ್ತು ನಾ ಕಾಮದಾಸನ ಮಾತು ನಮ್ಮ ಯಾಕೆ ನಾನು ಕಾಮಸೇವಕ ಆಗಿದ್ರೆ ರಾಮದಾಸನ ಮಾತು ನನಗೆ ನಂಬಲಿಕ್ಕೆ ಆಗ್ತಿತ್ತು. ನಾನು ಕಾಮಸೇವಕ ಅಂದ್ರೆ ಇದನ್ನು ನಮ್ಮ ರಾಮದಾಸ ನಾನು ರಾಮದಾಸ ಅಂತ ಹೊಡ್ತೀನಿ. ಇರುವ ಚಿಟ್ಟ ಆ ಚಿಟ್ಟ ತಿಂಗಳು ರಾಮನಿಗೆ ಹೇಳ್ತೀನಿ, ಓದ್ತೀನಿ ಇರುವುದು ಕಾಮದಾಸ, ಕಾಮಸೇವ, ಕಾಮನಿಷ್ಠ, ಬ್ರಹ್ಮನಿಷ್ಠ ಏನು ಬರೋದು ಬ್ರಹ್ಮನಿಷ್ಠ ಹೊರಗ ದೇಹವಿದನು ಅಲ್ಲಿತ್ತೆ ದೇಹದೊಂದಿದೆ ಕಾಣಲರಿಯದ ಮೋಹಿತಂಗೆ ನಿಜಾನಂದ ಬಹುದೇ ಕೋಟಿ ಜನ್ಮದಳು ಉಗ್ರ ತಾಪಸನಾಗೆ. ಈ ಕೋಟಿ ಜನ್ಮ ಉಗ್ರ ತಪಸ್ಸ ಕರಗಿರಿಕಿಂತ ತಪಸ್ಸು ಮಾಡ್ತಿದ್ದ ಸುತ್ತ ದೇಹವನ್ನು ತನ್ನ ಗಣ್ಯವಾಗಿ ಜಡಾದ ನಿತ್ಯದ ರೂಪಿಯದ ಪರಿಣಾಮದ ಸದ್ರೂಪದ ಒಂದು ಅಲ್ಲಿ ತನಕ ಬರೋದು ಅದು ಅಲ್ಲಿ ಮೋಹ ಬಿಡೋದು ಅಲ್ಲಿ ತನಕ ಎಡವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಕೆಡವ ಕಾಯ್ದು ನೋವು ಆಣೆ ಹೇಳ್ತಿದ್ರು. ಕಾರಣ ಶಾಸ್ತ್ರಾದಿಗಳನ್ನು ಬರೀಲಿಕ್ಕೆ ಆಗ್ತದೆ. ಇನ್ನೂ 10 ಶಾಸ್ತ್ರ ಬರಿಬೋದು, ಓದ್ಬೋದು, ಹೇಳ್ಬೋದು, ಬೇಕಾದ್ರು. ಆಗಲು ಒಂದು 6 ನಿಮಿಷ ಈ ಮನಸ್ಸನ್ನು ನಿಲ್ಲಿಸಲಿಕ್ಕಾಗ್ತದೆ. ಕೃತ್ರಿಮ ರೀತಿಯಿಂದ ಮನಸ್ಸು ನಿಲ್ಲಿಸಿದ್ರೆ ಅಲ್ಲದೆ ಜ್ಞಾನದಿಂದ ನಿಜ ಸ್ವರೂಪ ಅನನ್ಯವಾದ ಕೃಷ್ಣಮಯವಾದ ಅಂತೇಳಿ ಅಲ್ಲೇ ಅವ ನೆಲೆಯಾಗಿ ನಿಲ್ಲಿಸಿ ಕಡಿಮೆಯಾಗಿ ಮಾಡಿ ನಿಲ್ಲಿಸಿದ್ರೆ ಅದು ನಿಜವಾಗಿ ನಿಷ್ಠ, ಆತ್ಮನಿಷ್ಠ. ಅದು ಕೃಷ್ಣ ಭಕ್ತಿ, ಅದು ಸದಾನಂದ ಭಕ್ತಿ, ಅದು ಶಿವಭಕ್ತಿ. ಶಿವ, ಕೃಷ್ಣ, ರಾಮ ಆತ್ಮಂದ. ರಾಮ ಅಂದ್ರು ಅರ್ಥ ಅದ, ಶಿವ ಅಂದ್ರು ಅದ, ಕೃಷ್ಣ ಅಂದ್ರು ಅದ, ಅಲ್ಲ ಅಂದ್ರು ಅದ, ಎಲ್ಲ ಒಂದ ಮಹಾದೇವ ಅಂದ್ರು ಅದ, ಅದ
ಅದಕ್ಕೇನಾದ್ರು ಕಟ್ಟಾಗೇನಾದ್ರು ಆಗ್ತದ ಮೇಲೆ ಮಗಂದು ಇರುವಂದು ಕಾರಣ ವ್ಯರ್ಥ ನಾವು ಕಾಲ ಕಳೆದ ಸುಮ್ಮನೆ ಕಾಲವನ್ನು ಕಳೆದು ಸಾಹಿತ್ಯವೇ ನೆಮ್ಮಿನ ಜೀವವನ್ನು ಮುಕ್ತಿ ಒಡೆಯದೆ ಇವಾಗ ಇರುವ ತ್ರಿಕಾಲಬದ್ಧವಾದಂಥ ಸದಾನಂದಮಯವಾದ ಕೃಷ್ಣನಿರುವೇನದ ನೀವು ಅದನ್ನು ನಂಬಿ